ನಮಸ್ಕಾರ, ಸ್ಮಾರ್ಟ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಂಗನಾಥ್. ಇವತ್ತಿನ ಈ ಪ್ರೈಮ್ ಸೆಗ್ಮೆಂಟ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ಮಾತನಾಡ್ತಾ ಹೋಗೋಣ. ಜುಲೈ 20ರಿಂದ ಲೋಕಸಭೆಯಲ್ಲಿ ಮಳೆಗಾಲದ ಅಧಿವೇಶನ ಆರಂಭ ಆಗಲಿಕ್ಕಿದೆ. ಕೇಂದ್ರ ಸರ್ಕಾರದ ಪ್ಲಾನ್ ಏನಾದರೂ ಮಾಡಿ ಈ ಬಾರಿ ಶತಾಯಗತಾಯ ಮಹಿಳಾ ಮೀಸಲಾತಿ ಮಸೂದೆ ಮತ್ತು ಡಿಲಿಮಿಟೇಷನ್ ಮಸೂದೆ, ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಯನ್ನು ಮಂಡಿಸಬೇಕು. ಅದು ಅಂಗೀಕಾರ ಆಗುವಂತೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ನೋಡ್ಕೊಳ್ಬೇಕು ಎನ್ನುವಂಥದ್ದು ಕೇಂದ್ರ ಸರ್ಕಾರದ ಪ್ಲಾನ್. ಫಸ್ಟ್ ಆಫ್ ಆಲ್, ಮಹಿಳಾ ಮೀಸಲಾತಿ ಮಸೂದೆ ಅಂದ್ರೆ ಏನು ಮತ್ತು ಡಿಲಿಮಿಟೇಷನ್ ಅಂದ್ರೆ ಏನು ಅಂತ ಹೇಳ್ತಾ ಹೋಗ್ತೀನಿ. ನಮ್ಮ ಲೋಕಸಭೆಯಲ್ಲಿ 543 ಸಂಸದ ಸ್ಥಾನಗಳಿದ್ದಾವೆ ಅಟ್ ಪ್ರೆಸೆಂಟ್, ಸದ್ಯದ ಪ್ರಕಾರ. ಇನ್ನು 50% ಹೆಚ್ಚಳ ಮಾಡುವಂಥದ್ದು. ಅಲ್ಲಿಗೆ ಅದರ ಸಂಖ್ಯೆ 816ಕ್ಕೆ ತಲುಪುತ್ತೆ. 816ಕ್ಕೆ ತಲುಪಿದಾಗ 816ರ 1/3 ಅಂದರೆ 33% ಅಂದರೆ 271 ಅಥವಾ 272 ಸಂಸದ ಸ್ಥಾನಗಳು ಬರ್ತವೆ. ಆ 271 ಸಂಸದ ಸ್ಥಾನಗಳನ್ನು ಮಹಿಳೆಯರಿಗಾಗಿಯೇ ಪ್ರತ್ಯೇಕವಾಗಿ ಮೀಸಲಿಡುವುದು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಪ್ಲಾನ್. ಹಾಗಾಗ್ಬಿಟ್ಟು ಬಹಳ ಜೋರಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ನಮಗೆಲ್ಲರಿಗೂ ಗೊತ್ತಿದೆ, ಕಳೆದ ಏಪ್ರಿಲ್ನಲ್ಲಿ ನಡೆದಂತಹ ಅಧಿವೇಶನದಲ್ಲೂ ಕೂಡ ಈ ಮಸೂದೆ ಮಂಡನೆ ಆಗಿತ್ತು. ಮಸೂದೆಗೆ 528 ಸಂಸದರು ವೋಟ್ ಮಾಡಿದ್ರು. 528 ಸಂಸದರ ಪೈಕಿ ಮಸೂದೆಯ ಪರ 298 ಸಂಸದರು ಮತವನ್ನು ಚಲಾಯಿಸಿದ್ರು. ಹೆಚ್ಚು ಕಡಿಮೆ ಮಸೂದೆ ಗೆಲ್ಲಲಿಕ್ಕೆ 352 ಮತಗಳು ಬೇಕು. ಅಲ್ಲಿಗೆ ಬರೋಬ್ಬರಿ 54 ಮತಗಳ ಕೊರತೆಯಿಂದಾಗಿ ಮಸೂದೆ ಸೋತಿತ್ತು. ಈಗ ಏನಾದರೂ ಮಾಡಿ ಮಸೂದೆಯನ್ನು ಮಂಡನೆ ಮಾಡಬೇಕು. ಅದು ಅಂಗೀಕಾರ ಆಗುವಂತೆ ಎಲ್ಲ ಪೂರ್ವ ತಯಾರಿಗಳನ್ನು ಮಾಡ್ಕೋಬೇಕು ಎನ್ನುವಂಥದ್ದು ಕೇಂದ್ರ ಸರ್ಕಾರದ ಪ್ಲಾನ್. ಸುಮಾರು 4 ವಾರ ಅಧಿವೇಶನ ನಡೆಯುತ್ತೆ. 19 ಕಲಾಪಗಳು ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಆಗ ಸೋತಿತ್ತು ಮಸೂದೆ. ಈಗ ಮರು ಮಂಡನೆ ಮಾಡಿದರೆ ಗೆಲ್ಲುವಂತಹ ಚಾನ್ಸ್ ಎಷ್ಟಿದೆ? ಕೇಂದ್ರ ಸರ್ಕಾರ ಯಾವುದೆಲ್ಲ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ಮಂಡನೆ ಮಾಡ್ತಾ ಇದೆ? ಈಗ ಸಾಮಾನ್ಯವಾಗಿ ನಮ್ಮ ವೀಕ್ಷಕರಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಆಗ 298 ಸಂಸದರು ಪರವಾಗಿ ವೋಟ್ ಮಾಡಿದ್ರು, ಇನ್ನುಳಿದವರೆಲ್ಲ ವಿರೋಧವಾಗಿ ವೋಟ್ ಮಾಡಿದ್ರು. 52 ಮತಗಳ ಅಂತರದಿಂದ ಮಸೂದೆ ಸೋತಿತ್ತು. ಈಗ ಮರು ಮಂಡನೆ ಮಾಡಿದ್ರೆ ಏನೋ ಒಂದು 10-15 ವೋಟ್ ಡಿಫ್ರೆನ್ಸ್ ಆಗ್ಬೋದಪ್ಪ. ಪ್ಲಾನ್ ಏನು ಕೇಂದ್ರ ಸರ್ಕಾರದ್ದು ಅಂತ ಅಂದರೆ, ಕಳೆದ 3 ತಿಂಗಳಲ್ಲಿ ರಾಷ್ಟ್ರ ರಾಜಕಾರಣದ ಸಮೀಕರಣ ಬದಲಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿದೆ. ಪಂಚರಾಜ್ಯ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ TMC ಹೀನಾಯ ಸೋಲು ಕಾಣ್ತು. ಭರ್ಜರಿ ಬಹುಮತದೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬಂತು. ಸುವೇಂದು ಅಧಿಕಾರಿ ಅಲ್ಲಿನ ಮುಖ್ಯಮಂತ್ರಿಯಾಗಿ ರಾಜ್ಯಭಾರವನ್ನು ಸದ್ಯದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ, ಈ ರಾಜಕೀಯ ಬೆಳವಣಿಗೆ ಆದ ನಂತರ ಸುವೇಂದು ಅಧಿಕಾರಿ ರಾಜ್ಯಭಾರ ಮಾಡಲಿಕ್ಕೆ ಶುರು ಮಾಡಿದ ನಂತರ TMC ಮುಖ್ಯಸ್ಥೆ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ತಾನೇ ಕಟ್ಟಿ ಬೆಳೆಸಿದ ಪಕ್ಷದಲ್ಲಿ ಮೂಲೆ ಗುಂಪಾಗಿದ್ದಾರೆ. ಒಂದು ಕಡೆ ಶಾಸಕಾಂಗ ಪಕ್ಷ ಋತಬ್ರತ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಅವರನ್ನು ವಿಪಕ್ಷ ನಾಯಕರನ್ನಾಗಿ ಮಾಡಿಕೊಂಡು ನಮ್ಮದೇ ಅಧಿಕೃತ TMC ಮಮತಾ ಬ್ಯಾನರ್ಜಿ ಅವರು ನಮಗೆ ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ ಅಂತ ಹೊರಟ್ರೆ, ಇತ್ತ ಸಂಸದರಲ್ಲೂ ಕೂಡ 20 ಬಂಡಾಯ ಸಂಸದರು ಸ್ಪೀಕರ್ ಓಂ ಬಿರ್ಲಾ ಅವರನ್ನು ಭೇಟಿಯಾಗಿ ನಮಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತೇಳ್ಬಿಟ್ಟು ಬಂಡಾಯ ಎದ್ದಿದೆ. ಬಂಡಾಯ ಎದ್ದಿರುವ ಸಂಸದರು ಅಲ್ಲಿಗೆ ಅರ್ಥಾತ್ NDA ಪರ ಇದ್ದಾರೆ ಅಂತ. ಅಲ್ಲಿಗೆ 20 ಸಂಸದರಾದ್ರ. ಅದರ ಜೊತೆಗೆ ತಮಿಳುನಾಡಿನಲ್ಲಿ DMK ಸರ್ಕಾರ ಉರುಳಿತು, TVK ಸರ್ಕಾರ ಬಂತು. DMK ಉರುಳಿದ ನಂತರ TVK ಅಧಿಕಾರಕ್ಕೆ ಬಂದ ನಂತರ DMK ಮತ್ತು ಕಾಂಗ್ರೆಸ್ ನಡುವಿನ ಮೈತ್ರಿ ಮುರಿದು ಬಿತ್ತು. 5 ಶಾಸಕರನ್ನು ಇಟ್ಕೊಂಡಿದ್ದಂಥ ಕಾಂಗ್ರೆಸ್ CM ವಿಜಯ್ ಅವರಿಗೆ ಬೆಂಬಲವನ್ನು ಘೋಷಿಸಿತು. ಅಲ್ಲಿಗೆ ಕಾಂಗ್ರೆಸ್ ಮತ್ತು ಸ್ಟಾಲಿನ್ ಅವರ DMK ಪಕ್ಷದ ನಡುವಿನ ಮೈತ್ರಿ ಮುರಿಯಿತು. ಹಾಗಾಗ್ಬಿಟ್ಟು DMKಯಲ್ಲೂ ಕೂಡ 22 ಸಂಸದರಿದ್ದಾರೆ. NDA ಜೊತೆ ವಿಲೀನ ಆಗದೆ ಇದ್ರೂ ಕೂಡ, NDAಗೆ ಜೊತೆ ಅವರು ಮೈತ್ರಿಕೂಟಕ್ಕೆ ಸೇರ್ಕೊಳ್ಳದೆ ಇದ್ರೂ ಕೂಡ, ಕಾಂಗ್ರೆಸ್ ಮೇಲಿನ ದ್ವೇಷಕ್ಕಾದರೂ ಅಥವಾ ಈ ಮಸೂದೆ ಪರ ನಮಗೆ ಒಪ್ಪಿಗೆ ಇದೆಯಪ್ಪ ಅಂತ ಆದರೂ ಕೂಡ ಅವರು 22 ಜನ
ಸಂಸದರು ಮಸೂದೆಯ ಪರವಾಗಿ ಮತ ಚಲಾಯಿಸುವಂಥ ಸಾಧ್ಯತೆ ಇದೆ. ಇನ್ನು ನಿನ್ನೆ ಒಂದು ಅಪ್ಡೇಟ್ ಬಂತು. ನಿನ್ನೆನೇ ನಾನು ಇದನ್ನು ತಗೊಳ್ಳೋ ಬೇಡವೋ ಸುದ್ದಿ ಅಂತ ತುಂಬ ಲೆಕ್ಕಾಚಾರ ಹಾಕಿ ಇದನ್ನು ನಾಳೆಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿನ್ನೆ ಹಾಗೆ ಬಿಟ್ಟೆ. ನಮಗೆಲ್ಲರಿಗೂ ಗೊತ್ತಿದೆ, ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಬಂಗಾಳದಂತೆ ಅಲ್ಲೂ ಕೂಡ ಈ ಶಿವಸೇನೆ ಇಬ್ಬಾಗ ಆಯಿತು. ಶರದ್ ಪವಾರ್ ಅವರು ಈಗ ಏನಾಗಿದೆ, ಶರದ್ ಪವಾರ್ ಅವರು ಅಧಿಕೃತವಾಗಿ NDAಗೆ ಬೆಂಬಲವನ್ನು ಘೋಷಿಸದೇ ಇದ್ದರೂ ಕೂಡ, ಏನಕ್ಕೆ ಮಸೂದೆ ಪರ ಘೋಷಿಸದೇ ಇದ್ದರೂ ಕೂಡ ನಾವು ಮತವನ್ನು ಹಾಕ್ತೀವಿ ಅಂದರೆ, ಅವ್ರದ್ದು 9 ಸಂಸದರು, 8 ಲೋಕಸಭೆ 1 ರಾಜ್ಯಸಭೆ, 9 ಸಂಸದರು, ಅವರ ಸಂಸದರು ಮಸೂದೆ ಪರ ಅಧಿಕೃತವಾಗಿ ಮತ ಚಲಾಯಿಸ್ತಾರೆ ಅಂತ ಘೋಷಿಸದೇ ಇದ್ದರೂ ಕೂಡ ಒಂದು 85% ಮಸೂದೆ ಪರ ಶರದ್ ಪವಾರ್ ನೇತೃತ್ವದ ಸಂಸದರು ಮತ ಚಲಾಯಿಸಬಹುದು ಎನ್ನುವಂಥ ಒಂದು ಅಂದಾಜಿದೆ, ಸಾಧ್ಯತೆ ಕೂಡ ಇದೆ. ಅದರ ಜೊತೆಗೆ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಬಣದ 6 ಜನ ಸಂಸದರು ಏಕನಾಥ್ ಶಿಂದೆ ಬಣಕ್ಕೆ ಸೇರಿದರೆ ಅನ್ಡೌಟೆಡ್ಲಿ NDA ಪರ ಮತ ಚಲಾಯಿಸಬಹುದು ಎನ್ನುವಂಥ ಸಾಧ್ಯತೆ ಕೂಡ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಸದ್ಯ NDA ಸಂಸದರ ಬಲ ಎಷ್ಟಿದೆ, NDAಗೆ 293 NDA ಸಂಸದರು ಇದ್ದಾರೆ ದೇಶದಲ್ಲಿ. ಈ ಎಲ್ಲ ಪಕ್ಷಗಳ ಸಂಸದರ ಬೆಂಬಲ ಸಿಕ್ಕರೆ NDAಗೆ ಈ ಮಸೂದೆ ಪರ ಸಂಸದರ ಬೆಂಬಲ ಎಷ್ಟಕ್ಕೆ ಹೋಗುತ್ತೆ? ಹೆಚ್ಚು ಕಡಿಮೆ 345ರಿಂದ 350 ಸಂಸದರು ಆಗಬಹುದು. ಅಲ್ಲಿಗೆ ಇನ್ನೂ 2 ಮತಗಳು ಕೊರತೆ ಇರುತ್ತೆ. ಇಷ್ಟೊಂದೇ ಜೋಡಿಸಿದ ಮೇಲೆ ಇನ್ನೆರಡು ಜೋಡಿಸುವಂಥದ್ದೇನು ದೊಡ್ಡದಲ್ಲ ಕೇಂದ್ರ ಸರ್ಕಾರದವ್ರಿಗೆ. ಹಾಗಾಗಿಬಿಟ್ಟು ಇದೊಂದು ಪ್ಲ್ಯಾನ್. ಈ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಮಸೂದೆ ಮಂಡಿಸಲಿಕ್ಕೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ನಾನು ಇನ್ನೊಂದು ಕ್ವಿಕ್ಕಾಗಿ ಹೇಳಿ ಮುಗಿಸ್ಬಿಡ್ತೇನೆ. ಕೇಂದ್ರ ಸರ್ಕಾರ ಈ ಪ್ಲಾನ್ ಯಾಕೆ ಮಾಡ್ತಾ ಇದೆ? ಒಂದು ಲಾಜಿಕಲಿ ನೋಡೋದಾದರೆ, ಈಗ 543 ಸಂಸದರು ಇರುವಂಥದ್ದು, ಅದು 816ಕ್ಕೆ ಏರಿಕೆ ಆಗುತ್ತೆ. ಅದರಲ್ಲಿ 33% ಮಹಿಳೆಯರಿಗಾಗಿ ಮೀಸಲು ಇಡುತ್ತೆ. ಓಕೆನಾ? ಇಷ್ಟ ಆದಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆದಂಥ ಸಮಯದಲ್ಲಿ ಕ್ಷೇತ್ರಗಳ ಗಡಿ ಕೂಡ ಬದಲಾಗುತ್ತೆ. ಉತ್ತರ ಭಾರತದಲ್ಲಿ BJP ಪ್ರಬಲವಾಗಿದೆ. ಉತ್ತರ ಭಾರತದಲ್ಲಿ BJP ಪ್ರಬಲವಾಗಿರೋದ್ರಿಂದ ಅಲ್ಲಿನ ಸಂಸದರ ಸಂಖ್ಯೆ ಹೆಚ್ಚಿದರೆ ಅದು ಮುಂದಿನ ಚುನಾವಣೆಗೆ BJPಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಎನ್ನುವಂಥ ಒಂದು ಉದ್ದೇಶ ಕೂಡ ಇರುವಂಥದ್ದು. ಇದಕ್ಕೆ ಕಾಂಗ್ರೆಸ್ ಕಳೆದ ಇದರಲ್ಲೂ ಕೂಡ ತೀವ್ರವಾಗಿ ವಿರೋಧಿಸ್ತು. ಇದೇ ಕಾರಣಕ್ಕೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಇರುವಂಥದ್ದು. ಹೀಗಾಗ್ಬಿಟ್ಟು ಉತ್ತರ ಭಾರತದಲ್ಲಿ BJPಗೆ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ. ಈ ಎಲ್ಲ ವಿರೋಧಗಳ ನಡುವೆಯೂ ಕೇಂದ್ರ ಸರ್ಕಾರ ಈ ಮಸೂದೆಯನ್ನು ಮಂಡಿಸಲೇಬೇಕು ಶತಾಯಗತಾಯ ಎನ್ನುವಂಥ ನಿರ್ಧಾರಕ್ಕೆ ಹೊರಟಿರುವಂಥದ್ದು. ಬಹುಶಃ ಜುಲೈ 20ರಿಂದ ಮಸೂದೆ ಅಧಿವೇಶನ ಆರಂಭ ಆದರೆ ಮಸೂದೆ ಮಂಡನೆಯಾಗುವಂಥ ಸಾಧ್ಯತೆ ಇದೆ. ಮಸೂದೆ ಮಂಡನೆಯಾದರೆ ಬಹುಶಃ ಈ ಬಾರಿ BJP ಮಸೂದೆಯನ್ನು ಗೆಲ್ಲಿಸಿಕೊಳ್ಳಲಿಕ್ಕೆ ಶತಾಯಗತಾಯ ಎಲ್ಲ ಪೂರ್ವ ತಯಾರಿಗಳನ್ನು ನಡೆಸಿಕೊಂಡಿರೋದ್ರಿಂದ, ಇನ್ನೂ ನಡೆಸ್ತಿರುವುದರಿಂದ ಮಸೂದೆಯ ಗೆಲುವಿನ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಇದರೊಂದಿಗೆ ಇವತ್ತಿನ ಅಪ್ಡೇಟ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ TV.